ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರತಿ ರಾಜ್ಯದಲ್ಲೂ ಅಥವಾ ಕೇಂದ್ರದಲ್ಲಿ ಎಲ್ಲದಕ್ಕೂ ಸಹ ಒಂದು ಮಿನಿಸ್ಟರ್ ಇರ್ತಾರೆ. ಆದರೆ ನೀವು ಘಂಟೆ ಮಿನಿಸ್ಟರ್ನ ನೋಡಿದ್ದೀರಾ? ಅಥವಾ ಹಿಂದಿಯಲ್ಲಿ ಘಂಟಾ ಮಿನಿಸ್ಟರ್ನ ನೋಡಿದ್ದೀರಾ? ಅಂಥದ್ದೊಂದು ಮಿನಿಸ್ಟರ್ನ ಬಿಜೆಪಿ ಬೆಳೆಸ್ಕೊಂಡಿದೆ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದಲ್ಲಿ ಘಂಟಾ ಮಿನಿಸ್ಟರ್ ಸಹ ಇದ್ದಾರೆ. ಘಂಟಾ ಅಂದ್ರೆ ಹಿಂದಿಯಲ್ಲಿ ತುಂಬಾ ಕೆಟ್ಟ ಅರ್ಥ ಬರುತ್ತೆ. ತುಂಬಾ ಕೆಟ್ಟ ಅರ್ಥ ಬರುತ್ತೆ. ಅಂಥದ್ದಕ್ಕೆ ಒಂದು ಮಿನಿಸ್ಟ್ರು ತಾನಾಗಿ ಖುದ್ದಾಗಿ ಹೇಳಿರುವ ಪದ ಇದು, ಘಂಟಾ. ಇವರ ಯೋಗ್ಯತೆ ಇಷ್ಟೇನೆ, ಬಿಜೆಪಿಯವರ ಯೋಗ್ಯತೆ. ನೆಟ್ಟಗೆ ಕೆಲಸ ಮಾಡಕ್ ಆಗೋದಿಲ್ಲ, ಧರ್ಮದ್ವೇಷ ಬಿತ್ತಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಆಮೇಲೆ ಪ್ರಶ್ನೆ ಕೇಳಿದಾಗ ಇಂಥ ನಾನ್ಸೆನ್ಸ್ ಮಾತಾಡ್ತಾರೆ. ಅದು ಏನು, 10 ಜನರ ಜೀವ ಹೋಗಿರುವಂತಹ ಸನ್ನಿವೇಶದಲ್ಲಿ ಅದರ ಕುರಿತು ಪ್ರಶ್ನೆ ಕೇಳಿದ ಪತ್ರಕರ್ತನಿಗೆ ಘಂಟಾ ಅಂತ ಹೇಳಿದ್ರೆ, ಮತ್ತೆ ಆ ಪ್ರಶ್ನೆಯನ್ನ ಯೂಸ್ಲೆಸ್ ಕ್ವಶನ್ ಅಂತ ಹೇಳಿದ್ರೆ, ವೇಸ್ಟ್ ಪ್ರಶ್ನೆ ಅಂತ ಹೇಳಿದ್ರೆ, ಆ 10 ಜೀವಗಳಿಗೆ ಮತ್ತು ಇನ್ನೂ ನರಳುತ್ತಾ ಇರುವಂತಹ 100 ಜನಕ್ಕೆ ಆಸ್ಪತ್ರೆಯಲ್ಲಿ ಏನಾಗಬೇಕು ಏನಾಗಬೇಕು ಅಂತಹದ್ದೊಂದು ಘಟನೆ ಮಧ್ಯಪ್ರದೇಶದಲ್ಲಾಗಿದೆ. ಆ ಘಂಟಾ ಪದಕ್ಕೆ ತಿರುಗಿ ಬಿದ್ದಂತಹ ಪತ್ರಕರ್ತ ಸರಿಯಾಗಿ ಉಗಿದಿದ್ದಾನೆ ಆ ಮಂತ್ರಿಗೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಮೊನ್ನೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ. ಏನು, ಭಾರತದ ಅತ್ಯಂತ ಸ್ವಚ್ಛ ನಗರ ಅಂತ ಕಿರೀಟ ಹಾಕಿಸ್ಕೊಂಡಿರುವಂತಹ ಇಂದೋರ್ ನಗರದಲ್ಲಿ ನೆಟ್ಟಗೆ ನೀರಿನ ಪೈಪು ಮತ್ತು ಕೊಳಚೆ ಪೈಪುಗಳನ್ನ ನಿರ್ವಹಣೆ ಮಾಡದೆ ಒಂದಕ್ಕೊಂದು ಮಿಕ್ಸ್ ಆಗಿ ಕಕ್ಕಸ್ಸು ನೀರು ಕುಡಿಬೇಕಾದಂತಹ ಸನ್ನಿವೇಶ ಆ ಜನರಿಗೆ ಬಂತು. ಆ ನೀರು ಕುಡಿದ ತಕ್ಷಣ ಅವರಿಗೆ ಎಲ್ಲ ಸಮಸ್ಯೆಗಳು ಶುರುವಾಯಿತು. ಎಲ್ಲ ಆಸ್ಪತ್ರೆಗಳು ಭರ್ತಿಯಾಗುವಷ್ಟು ಜನ ಆಸ್ಪತ್ರೆಗಳಿಗೆ ಸೇರಿದ್ರು. 10 ಜನ ಜೀವ ಕಳ್ಕೊಂಡಿದ್ದಾರೆ. ಇಲ್ಲಿ ಅವರಿಗೆ 10 ಜನ ಜೀವ ಕಳ್ಕೊಂಡಿದ್ದಾರೆ, ಪ್ರಾಣ ಹೋಗಿದೆ, ಸತ್ತು ಹೋಗಿದ್ದಾರೆ. 100ಕ್ಕೂ ಹೆಚ್ಚು ಜನ ನರಳುತ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಇಂತಹ ಸನ್ನಿವೇಶದಲ್ಲಿ ಆ ಮಧ್ಯಪ್ರದೇಶದಲ್ಲಿ ನಗರಾಭಿವೃದ್ಧಿ ಸಚಿವ ಆಗಿರುವಂತಹ ವ್ಯಕ್ತಿ ಏನು ಮಾಡಬೇಕಾಗಿತ್ತು? ಮೊಟ್ಟ ಮೊದಲಿಗೆ ಅಂತಹ ಪರಿಸ್ಥಿತಿ ಬರದ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಆ ಪರಿಸ್ಥಿತಿ ಬರ್ತಾ ಇದೆ ಅಂತ ಜನರು ಎಚ್ಚರಿಸಿದಾಗಲೂ ಸಹ ನೀರು ವಾಸನೆ ಬರ್ತಿದೆ, ಬಣ್ಣ ಬದಲಾಯಿಸ್ತಿದೆ, ಏನೇನೋ ಆಗ್ತಿದೆ ನೋಡಿ ಅಂತ ಹೇಳಿದಾಗ್ಲೂ ಸಹ ಅದರ ಬಗ್ಗೆ ಡೋಂಟ್ ಕೇರ್ ಅಂದಂಗೆ ತಾಜ್ ಮಹಲ್ ಕೆಳಗಡೆ ದೇವಸ್ಥಾನ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಈ ಮಂತ್ರಿ. ಏನೋ ತಾಜ್ ಮಹಲ್ ಕೆಳಗಡೆ ದೇವಸ್ಥಾನ ಅಂತ. ಯಾಕಂದ್ರೆ ಇವ್ರಿಗೆ ಗೊತ್ತು, ಇಂಥದ್ರಿಂದನೇ ಓಟ್ ಬರೋದು. ರೋಡ್ ಹಾಕ್ಸಿ ನೀರು ಕೊಟ್ಟು ಇನ್ನೇನೋ ಅಭಿವೃದ್ಧಿ ಮಾಡಿದ್ರೆ ಬರಲ್ಲ, ಇಂಥದ್ರಿಂದನೇ ಬರೋದು. ಅಭಿವೃದ್ಧಿ ಮಾಡಕ್ಕೆ ಇವ್ರಿಗೆ ಆಗೋದು ಇಲ್ಲ ಇವ್ರ ಯೋಗ್ಯತೆಗೆ, ಬಿಜೆಪಿ ಅವ್ರಿಗೆ ಅಂತ ಅವ್ರಿಗೂ ಗೊತ್ತು. ಹಾಗಾಗಿ ಅವನು ಅದನ್ನೇ ಹೇಳ್ಕೊಂಡು ಓಡಾಡ್ಕೊಂಡಿದ್ದ. ಇದರ ನಡುವೆ ಆಗಬಾರ್ದು ಅನಾಹುತ ಆಯ್ತು. 10 ಜನ ಸತ್ತು ಹೋದ್ರು. 10 ಜನ ಸತ್ತು ಹೋದ್ರು. ಆ ಸನ್ನಿವೇಶದಲ್ಲಿ ಪತ್ರಕರ್ತ, NDTVಯ ಪತ್ರಕರ್ತ, ಗೋಧಿ ಮಾಧ್ಯಮ ಆಗಿರುವಂತಹ ಪತ್ರಕರ್ತ, ಮೋದಿ ಮತ್ತು ಬಿಜೆಪಿಯ ಬೂಟ್ ನೆಕ್ಕೋದನ್ನೇ ಇತ್ತೀಚೆಗೆ ಅಭ್ಯಾಸ ಮಾಡಿಕೊಂಡಿರುವಂತಹ ಚಾನಲ್ NDTVಯ ಪತ್ರಕರ್ತ ಏನೋ ಧೈರ್ಯ ಮಾಡಿ ಆ ಮಂತ್ರಿ ಬಳಿ ಪ್ರಶ್ನೆ ಕೇಳ್ತಾನೆ. ಏನು, 10 ಜನರ ಜೀವ ಹೋಗಿದೆಯಲ್ಲ ಈ ಪ್ರಕರಣದಲ್ಲಿ, ಇದರಲ್ಲಿ ನೀವು ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಬಲಿಪಶು ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಬಚಾವ್ ಮಾಡ್ತಿದ್ದೀರಿ, ಮಂತ್ರಿಗಳಿಗೆ ಏನು ಶಿಕ್ಷೆ ಇಲ್ವಾ ಅಂತೆಲ್ಲ ಕೇಳಿದ್ರು. ಅದಕ್ಕೆ ಸಿಡಿದೆದ್ದಂತಹ ಬಿಜೆಪಿ ಮಂತ್ರಿ ಕೈಲಾಶ್ ವಿಜಯವರ್ಗೀಯ ಅನ್ನುವಂತಹ ವ್ಯಕ್ತಿ ದಿಢೀರಂತ ಇಂತಹ ವೇಸ್ಟ್ ಪ್ರಶ್ನೆ ಎಲ್ಲ ಕೇಳಬಾರ್ದು, ವೇಸ್ಟ್ ಪ್ರಶ್ನೆ ಕೇಳಬಾರ್ದು. ಅದಕ್ಕೆ ಆ ಪತ್ರಕರ್ತ ಹೇಳ್ತಾನೆ, ನಾನು ನೋಡ್ಕೊಂಡು ಬಂದಿದ್ದೀನಿ ಅಂತ. ಏನ್ ನೀನು ಘಂಟಾ ನೋಡಿರೋದು? ಘಂಟಾ ಅದು ಹಿಂದಿಯಲ್ಲಿ ತುಂಬಾ ಕೆಟ್ಟ ಪದ, ಕೆಟ್ಟ ಸೂಚಕ. ಅದನ್ನ ಬಳಸ್ತಾರೆ ಯಾರು? ಹಿರಿಯ ಮಂತ್ರಿ, ಹಿರಿಯ ನಾಯಕ ಬಿಜೆಪಿ. ಅದಕ್ಕೆ ಪತ್ರಕರ್ತ ತಿರುಗಿ ಬೀಳ್ತಾನೆ. ಇಷ್ಟು ಹಿರಿಯ ನಾಯಕರಾಗಿ, ಇಷ್ಟು ಹಿರಿಯ ಮಂತ್ರಿಯಾಗಿ ಅಂತಹ ಪದ ಬಳಸೋದು ಸರಿನಾ ಅಂತ ಸರಿಯಾಗಿ ಉಗಿತಾನೆ. ಎಷ್ಟು ಉಗಿದ್ರು ಇವ್ರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇರಲ್ವಲ್ಲ, ಸೈಲೆಂಟ್ ಆಗಿ ಹೋಗ್ತಾ ಇರೋದು. ಆದ್ರೆ ಪತ್ರಕರ್ತ ಬಿಡ್ಲಿಲ್ಲ, ಹೋಗ್ತಾನೆ ಇರ್ತಾನೆ ಹಿಂದೆನೆ. ಮತ್ತೆ ಅದನ್ನ ಹೇಳ್ತಾನೆ. ಏನ್ರಿ ಘಂಟಾ ಅಂದ್ರೆ ಅರ್ಥ? ಯಾಕ್ರೆ ಆ ಪದ ಬಳಸ್ತೀರಿ? ನೀವು ಬಳಸಬಹುದಾ ಅದು ಪದನ ಹಿರಿಯ ಸಚಿವರಾಗಿ? ಹೀಗೆಲ್ಲ ಹೇಳ್ತಿರ್ಬೇಕು. ಅಷ್ಟೊತ್ತಿಗೆ ಆ ಮಂತ್ರಿಯ ಚಮಚ ಒಬ್ಬ ಬರ್ತಾನೆ. ಏನ್ ನಮ್ಮ ನಾಯಕನ ಬಗ್ಗೆ ಮಾತಾಡೋದು ಅಂತ.
ಅದಕ್ಕೂ ಸಹ ಈ NDTV ಪತ್ರಕರ್ತ ತಿರುಗಿ ಬೀಳ್ತಾನೆ. ನೀನ್ ಯಾವನದನ್ನು ಕೇಳಕ್ಕೆ? ಮಂತ್ರಿ ಅಂತೀಯ, ನಿನ್ನ ನಾಯಕ ಅಂತೀಯ, ನಿನ್ನ ನಾಯಕ ಇಂತಹ ಪದ ಬಳಸ್ಬೋದ ಅಂತ ಅವನು ಬಾಯಿ ಮುಚ್ಕೊಂಡು ಹೋಗಬೇಕಾಗತ್ತೆ. ಆದರೆ ಈ ಮನುಷ್ಯ ಆ NDTV ಪತ್ರಕರ್ತ ಈ ಗಲೀಜು ಮಾತಾಡಿದಂತಹ ಮಂತ್ರಿ ಕಾರು ಹತ್ತುವವರೆಗೂ ಸಹ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಏನ್ ಅನ್ಕೊಂಡಿದ್ದೀರಿ ನೀವು? ಬಾಯಿಗೆ ಬಂದಂಗೆ ಮಾತಾಡ್ತೀರಿ, ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ನಿಮಗೆ ಅಂತೆಲ್ಲ ಉಗಿತಾನೆ. ಆದ್ರೆ ಇವರೆಲ್ಲ ಅಭ್ಯಾಸ ಆಗಿರೋರು, ಉಗಿಸ್ಕೊಂಡು ಏನ್ ಎಲೆಕ್ಷನ್ ಟೈಮಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕ್ಸ್ಕೊಂಡ್ಬಿಡೋದು. ಆ ಕಾರಣಕ್ಕೆ ಏನು ಅನ್ಸಲ್ಲ ಅವ್ರಿಗೆ, ಏನು ಅನ್ಸಲ್ಲ. ಆ ಮೂಲಕ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯದಲ್ಲಿ ಘಂಟಾ ಮಂತ್ರಿ ಸೃಷ್ಟಿಯಾದಂಗೆ ಆಯ್ತು. ಈಗ ಅದನ್ನ ಇಟ್ಕೊಂಡು ಒಂದಷ್ಟು ಟ್ರೋಲ್ ನಡೀತಾ ಇದೆ, ಘಂಟಾ ಮಂತ್ರಿ ಅಂತ. ಇವರಿಗೆ 10 ಜನರ ಜೀವ ಹೋಗಿರೋದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಇವರ ಪ್ರಕಾರ ಮಾಧ್ಯಮಗಳು ಅದನ್ನು ತೋರಿಸ್ಬಾರ್ದಾಗಿತ್ತು, ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಎಲ್ಲ ಹೇಗೆ ಕೇಳಬೇಕು ಗೊತ್ತಾ? ಮೋದಿಜಿ, ನಿಮ್ಮ ಮುಖದಲ್ಲಿ ಹೊಳಪು ಹೇಗೆ ಬರುತ್ತೆ? ನೀವು ಇಷ್ಟು ಎನರ್ಜೆಟಿಕ್ ಆಗಿದ್ದೀರಲ್ಲ, ಹೇಗೆ ಸಾಧ್ಯ? ಮಾವಿನ ಹಣ್ಣನ್ನ ಕುಯ್ದು ತಿಂತೀರಾ, ಚೀಪಿ ತಿಂತೀರಾ? ಇಂತಹ ಪ್ರಶ್ನೆಗಳನ್ನ ಕೇಳಬೇಕು. ನೀವು ಪರ್ಸ್ ಇಟ್ಕೊಂಡಿದ್ದೀರಾ ಇಲ್ವಾ? ಇದು ಪ್ರಶ್ನೆ ಕೇಳಬೇಕು ಹೊರತು ಅಲ್ಲಿ ಯಾರ್ದೋ ಜೀವ ಹೋಗ್ಬಿಟ್ರೆ ಸಾಮಾನ್ಯ ಮನುಷ್ಯಂದು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಇರ್ತಾರ ಅವರು? ಘಂಟ ಅಷ್ಟೇ. ಅವ್ರ ಪ್ರಕಾರ ಅದು ಘಂಟಾ ಪ್ರಶ್ನೆ. ಅದನ್ನೇ ಆ ಮಂತ್ರಿ ತೋರಿಸಿದ್ದು. ಯಥಾ ರಾಜ ತಥಾ ಪ್ರಜಾ. ಮೋದಿ ಆಡಳಿತ, ಮೋದಿ ಮನಸ್ಥಿತಿ ಹೇಗಿದೆಯೋ ಅದೇ ರೀತಿ ಮೋದಿ ಪಕ್ಷದಲ್ಲಿರುವಂತಹ ಮಿನಿಸ್ಟ್ರುಗಳು, ಚೀಫ್ ಮಿನಿಸ್ಟ್ರುಗಳು, ಕಾರ್ಯಕರ್ತರು ಎಲ್ಲರೂ ಅವರ ಭಾಷೆಗಳು ಹಾಗೆ ಇರ್ತವೆ, ಅವರ ನಡವಳಿಕೆನೂ ಹಾಗೆ ಇರುತ್ತೆ. ಸೊ ಇದಿಷ್ಟು ಮಧ್ಯಪ್ರದೇಶದ ಇಂಡೋರ್ನಲ್ಲಿ ನಡೆದಿರುವಂತಹ ದುರಂತ ಇದೆಯಲ್ಲ, ಕಕ್ಕಸ್ಸು ನೀರು ಮಿಶ್ರಿತ ನೀರು ಕುಡಿಯುವ ನೀರಿಗೆ ಮಿಕ್ಸ್ ಆಗಿ 10 ಜನ ಜೀವ ಕಳ್ಕೊಂಡು 100ಕ್ಕೂ ಹೆಚ್ಚು ಜನ ನರಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಅದನ್ನ ಪ್ರಶ್ನೆ ಕೇಳಿದಂತಹ ಪತ್ರಕರ್ತನಿಗೆ ಘಂಟ ಅಂತ ಹೇಳಿದಂತಹ ಸನ್ನಿವೇಶ. ಮತ್ತು ವೇಸ್ಟ್ ಪ್ರಶ್ನೆಗಳನ್ನ ಕೇಳಬೇಡ, 10 ಜನ ಸತ್ತರೆ ಏನೀಗ ಅನ್ನೋ ರೀತಿಯಲ್ಲಿ ವೇಸ್ಟ್ ಪ್ರಶ್ನೆ ಕೇಳಬೇಡಿ ಅಂತ ಕೇಳಿದ ಸನ್ನಿವೇಶದ ಹಿನ್ನೆಲೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.